ನನಗೆ ಸಿಟಿ ಬೇಡ, ಗ್ರಾಮೀಣ ಹಿನ್ನೆಲೆಯ ಕಂದಾಯ ಖಾತೆಯನ್ನ ಕೇಳ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಹಂಚಿಕೆ ಬೆನ್ನಲ್ಲೇ ಸಚಿವ ಭೈರತಿ ಸುರೇಶ್ ಈಗ ಮುನಿಸನ್ನ ಹೊರಹಾಕ್ತಾ ಇದ್ದಾರೆ. ತಮಗೆ ಸಿಕ್ಕಂತಹ ಖಾತೆ ಬಗ್ಗೆ ಆಪ್ತರ ಬಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದೇ ದಿನ ಕಾಂಗ್ರೆಸ್ನ 3 ಪ್ರಭಾವಿ ಸಚಿವರು ರೆಬಲ್ ಆಗಿ ಸೌಂಡ್ ಮಾಡ್ತಾ ಇದ್ದಾರೆ. ಖಾತೆ ಕದನದ ಬೆಂಕಿಗೆ ತುಪ್ಪ ಸುರಿದಂತಹ ಕೆಜೆಜಿ ಹಠಾತ್ ನಡೀತಾ ಇರುವಂತಹ ಈ ಒಂದು ಯುದ್ಧದಲ್ಲಿ ನನಗೆ ಸಿಟಿ ಬೇಡ, ಗ್ರಾಮೀಣ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜೊತೆಗೆ ಸಾರಿಗೆ ಇಲಾಖೆ ಹಂಚಿಕೆ ಬೆನ್ನಲ್ಲೇ ಈಗ ಸಚಿವ ಭೈರತಿ ಸುರೇಶ್ ಅವರು ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ತಮಗೆ ಸಿಕ್ಕಂತಹ ಖಾತೆ ಆಪ್ತರ ಬಳಿ ಏನಿದೆ ಅದ್ರ ಬಗ್ಗೆ ಆಪ್ತರ ಬಳಿ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಕೆಜೆ ಜಾರ್ಜ್ ಅವರು ಕೂಡ ಅಷ್ಟೇ ಒಂದಷ್ಟು ಖಾತೆ ಬಗ್ಗೆ ಹೇಳಿದ್ದಾರೆ. ನನಗೆ ಈ ಖಾತೆ ಅಸಮಾಧಾನ ಆಗ್ತಾ ಇದೆ, ನನಗೆ ಚೇಂಜ್ ಮಾಡಿ ಅಥವಾ ನಾನು ಕೇಳಿದ ಖಾತೆಯನ್ನು ಕೊಡಿ ಅಂತೇಳಿ. ಸೊ ಒಬ್ಬರಾದ್ಮೇಲೆ ಒಬ್ರು ಮುನಿಸನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಈಗ ರಾಮಲಿಂಗಾರೆಡ್ಡಿ ಅವರು ಕೂತಿರೋದು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು, ಬೇರೆ ಖಾತೆ ನನಗೆ ಅಸಮಾಧಾನ ಆಗ್ತಾ ಇದೆ ಅಂತ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು. ನಾ ಹಿಂದೆ ಹೇಳ್ದಾಗೆ ಏನು ಹಿರೇ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಈಗ ಅಲ್ಲಿರುವಂತಹ 13 ಸಚಿವರಲ್ಲಿ ಒಬ್ಬೊಬ್ಬರಿಗೂ ಈಗ ಮುನಿಸು ಸ್ಟಾರ್ಟ್ ಆಗ್ತಾ ಇರೋದು. ಇತ್ತ ರಾಮಲಿಂಗಾರೆಡ್ಡಿ ಅವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಪಟ್ಟು ಹಿಡಿದು ಕೂತ್ರು, ಜಿದ್ದಿ ಕೂತ್ರು, ನನಗೆ ಇಂಥದ್ದೇ ಬೇಕು ಖಾತೆ ಅಂತ ಕೂತ್ರು. ಅದನ್ನ ನೋಡಿ ಈಗ ಇನ್ನ ಬಾಕಿ ಇರೋಂಥವ್ರು ಕೂಡ ಮುನಿಸನ್ನ ಮಾಡ್ಕೊಳ್ತಾ ಇರೋದು. ನಾನು ಹಿರಿಯರೇ, ನಾನು ಪಕ್ಷಕ್ಕೆ ದುಡ್ದಿದ್ದೇನೆ, ಬರೀ ಅವರೊಬ್ಬರೇನಾ, ಈ ರೀತಿ ಮಾತು ಆಂತರಿಕವಾಗಿ ಒಳಗೆ ಬಂದಿರೋದು. ಆದರೆ ಈಗ ಮುನಿಯಪ್ಪ ಅವರು ಕೂಡ ಮುನಿಸ್ಕೊಂಡಿದ್ದಾರೆ, ಜಾರ್ಜ್ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಈ ರೀತಿ ಆಂತರಿಕವಾಗಿ ಒಂದಷ್ಟು ಗೊಂದಲಗಳಾಗ್ತಾ ಇದೆ. ಅದ್ರ ಬಗ್ಗೆ ಈಗ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗೋವಿಂದ್, ಈಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಅಂದ್ರೆ ಈ ಒಂದು ಖಾತೆ ಬಗ್ಗೆ. ಈ ಖಾತೆ ಇನ್ನೆಷ್ಟರ ಮಟ್ಟಕ್ಕೆ ಖ್ಯಾತಿ ತೆಗೆಯುತ್ತೆ ಅಂತ? ಗೋವಿಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಈಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು ರಾಜಕೀಯದಲ್ಲಿ ಅಂತಂದ್ರೆ ಈ ಒಂದು ಖಾತೆ. ಮುಂದಿನ ದಿನಗಳಲ್ಲಿ ಈ ಖಾತೆ ಇದೇ ರೀತಿ ಒಂದು ಗೊಂದಲದ ಗೂಡಾಗೇ ಇರುತ್ತಾ ಅಥವಾ ಈ ಖಾತೆ ಖ್ಯಾತೆಯನ್ನ ಮತ್ತೆ ತೆಗೆಯುತ್ತಾ? ವಿಚಾರ ಸಹಜವಾಗಿ ಸರ್ಕಾರ ರಚನೆಯಾಗಿ ಕೇವಲ 48 ಗಂಟೆ ಆಗಿದೆ, ಅಂದ್ರೆ ಸಂಪುಟ ರಚನೆಯಾಗಿ. ಈ ಒಂದು ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿ ಅಧಿಕೃತವಾಗಿ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಈಗ ಕೆಎಚ್ ಮುನಿಯಪ್ಪ ಅವರು ನೇರವಾಗಿ ಅವರು ಕೂಡ ಮಾಧ್ಯಮದ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಹೌದು, ನಾನೊಬ್ಬ ಸೀನಿಯಾರಿಟಿ ಮನುಷ್ಯ, ಆದ್ರೆ ನನಗೆ ಈ ಒಂದು ಆಹಾರ ಇಲಾಖೆ ಖಾತೆಯನ್ನ ಕೊಟ್ಟಿದ್ದಾರೆ, ನಾನು ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಕೇಳಿದೆ, ಆದ್ರೂ ಕೂಡ ಕೊಟ್ಟಿಲ್ಲ. ಆದ್ರೆ ಈ ರೀತಿ ಮಾಡೋದು ಸರಿ ಇಲ್ಲ, ನಿಜಕ್ಕೂ ಕೂಡ ಖಾತೆ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ನನಗೆ ಅಸಮಾಧಾನ ಇದೆ ಅನ್ನೋದನ್ನ ಸಹಜವಾಗಿ ಕೆಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು, ಸುರ್ಜೇವಾಲ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ದೇವನಹಳ್ಳಿಯಲ್ಲಿ ಅವ್ರನ್ನ ಕರೆಸಿ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾದ್ರು. ಆದ್ರೆ ತಕ್ಷಣದ ಮಟ್ಟಿಗೆ ಸಮಾಧಾನ ಮಾಡಿರ್ಬೋದು. ಆದ್ರೆ ಕೆಎಚ್ ಮುನಿಯಪ್ಪ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ತಮ್ಮ ಅತ್ಯಾಪ್ತರ ಬಳಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಖಾತೆಯನ್ನ ವಹಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕಳೆದ 3 ವರ್ಷದಲ್ಲೂ ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ನಾನು ಸಿದ್ದರಾಮಯ್ಯ ಅವರು ಕೂಡ ಮನವಿ ಮಾಡಿದ್ದೆ, ನನ್ನ ಖಾತೆಯನ್ನ ಬದಲಾವಣೆ ಮಾಡಿ ಅಂತೇಳಿ. ಆದ್ರೆ ಸಂಪುಟ ಪುನರಚನೆ ಆದಂತ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂತ ಖಾತೆಯನ್ನ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಕೂಡ ಮಾತು ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ಆಗಿದೆ. ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಒಂದು ಉತ್ತಮವಾದಂತಹ ಖಾತೆಯನ್ನು ನಾನು ಕೂಡ ನಿರೀಕ್ಷೆ ಮಾಡಿದ್ದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ನನಗೆ ಮತ್ತೆ ಅದೇ ಆಹಾರ ಇಲಾಖೆ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಜಕ್ಕೂ ಕೂಡ ಅಸಮಾಧಾನ ಇದೆ. ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಅಂತೇಳಿ ನೇರವಾಗಿ ತಮ್ಮ ಅಸಮಾಧಾನ ಹೊರಹಾಕಿರುವಂತದ್ದು. ಇವತ್ತು ಬೆಳಗ್ಗೆ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿ ನಡೆಸಿ ಅಧಿಕೃತವಾಗಿ ತಾನು ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ, ಕಾರಣ ಇಷ್ಟೇ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಹೇಳಿ ಡಿ.ಕೆ. ಸಹೋದರ ಹೇಳಿದ್ರು. ನಾನು ಮುಖ್ಯಮಂತ್ರಿ ಆದ ಬಳಿಕ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಿಮ್ಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮಾತು ಕೊಟ್ಟದನ್ನ ಅವರು ಮರ್ತಿದ್ದಾರೆ. ಹಾಗಾಗಿ ನಾನು ಪಕ್ಷಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನನ್ನಿಂದ, ಹಾಗಾಗಿ ನಾನು ರಾಜೀನಾಮೆನ ಕೊಡ್ತಾ ಇದ್ದೀನಿ ಅಂತೇಳಿ ಇವತ್ತು ರಾಜೀನಾಮೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿ ಈಗಾಗಲೇ ಕಳಿಸ್ಕೊಟ್ಟಿರೋದು ಮುಖ್ಯಮಂತ್ರಿಗಳಿಗೆ. ಈಗ ಸದ್ಯದ ಮಟ್ಟಿಗೆ ಅವ್ರನ್ನ ಸಮಾಧಾನ ಮಾಡುವಂತ ಕೆಲಸಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತ ಸುರ್ಜೇವಾಲ ಅವರು ಕೂಡ ಮುಂದಾಗಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಸದ್ಯ ಈಗ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಏನು ಆನೇಕಲ್ನ ಅವರ ತೋಟದ ಮನೆಯಲ್ಲಿ ಅವರು ಈಗ ಉಳ್ಕೊಂಡಿದ್ದಾರೆ, ಯಾರನ್ನೂ ಕೂಡ ಭೇಟಿ ಮಾಡೋದಕ್ಕೂ ಕೂಡ ಅವರು ಅವಕಾಶವನ್ನು ಮಾಡ್ಕೊಡ್ತಾ ಇಲ್ಲ. ನನಗೆ ನಿಜಕ್ಕೂ ಕೂಡ ಬೇಸರ ಆಗಿದೆ. ಕಳೆದ 2-3 ಸಮಯದಲ್ಲೂ ಕೂಡ ನನಗೆ ಇದೇ ರೀತಿ ಒಂದು ಅನ್ಯಾಯ ಆಗಿದೆ. ಈ ಹಿಂದೆ 2018ರ ಮೈತ್ರಿ ಸರ್ಕಾರದಲ್ಲೂ ಕೂಡ ಇದೇ ರೀತಿ ಅನ್ಯಾಯ ಆಯಿತು ಕಾಂಗ್ರೆಸ್ ಪಕ್ಷದಿಂದ. ಮತ್ತೆ 2023ರಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರದಲ್ಲಿ ನನ್ನ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಒಪ್ಪಂದ ವಿಚಾರ ಸಂಬಂಧಪಟ್ಟಂತೆ ಕೂಡ ಇದೇ ರೀತಿ ಅನ್ಯಾಯ ಆಯಿತು. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸಂಪುಟದಲ್ಲೂ ಕೂಡ ನನಗೆ ಬೇರೆ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರ ಸಂಬಂಧಪಟ್ಟಂತೆ ಕೇಳಿದ್ರು ಕೂಡ ಯಾಕೆ ಈ ಒಂದು ವಿಚಾರದಲ್ಲಿ ಒಂದು ತಾತ್ಸಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಖಾತೆ
ಬೇಡವೇ ಬೇಡ, ನಾನು ಸಂಪುಟದಲ್ಲಿ ಇರೋದೇ ಇಲ್ಲ ಅಂತೇಳಿ ರಾಮಲಿಂಗಾರೆಡ್ಡಿಯವರು ನೇರವಾಗಿ ಮಾತನಾಡಿದ್ದಾರೆ. ನಿನ್ನೆ ಇಡೀ ದಿನ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿಯವರು ಸೊಪ್ಪಾಕಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಸುದ್ದಿಗೋಷ್ಠಿ ನಡೆಸಿ ನೇರವಾಗಿ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಇನ್ನು ಕೆಲ ಹಿರಿಯ ಸಚಿವರು ಎಲ್ಲೋ ಒಂದ್ ಕಡೆ ನನಗೆ ಈ ಖಾತೆ ಬೇಡ ಆ ಖಾತೆ ಬೇಡ ಅಂತ ಹೇಳಿ ತಮ್ಮ ಅತ್ಯಾಪ್ತರ ಜೊತೆ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ಸಾರಿಗೆ ಇಲಾಖೆನ ಈಗಾಗಲೇ ಏನು ಬೈರತಿ ಸುರೇಶ್ ಅವರು ಕೊಟ್ಟಿದ್ರೆ, ಎಲ್ಲೋ ಒಂದ್ ಕಡೆ ಅವರು ಕೂಡ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನನಗೆ ಸಾರಿಗೆ ಇಲಾಖೆ ಅವಶ್ಯಕತೆ ಇರಲಿಲ್ಲ, ಬೇರೊಂದು ಇಲಾಖೆ ಬೇಕಾಗಿತ್ತು, ಯಾಕಂದ್ರೆ ನಿಮ್ಮ ಅವಧಿಯಲ್ಲಿ ನಾನು ನಗರಾಭಿವೃದ್ಧಿ ಇಲಾಖೆಯನ್ನ ವಹಿಸ್ಕೊಂಡಿದ್ದೆ, ಆದ್ರೆ ಈಗ ಸಾರಿಗೆ ಇಲಾಖೆ ಖಾತೆಯನ್ನ ಕೊಟ್ಟಿದ್ರೆ ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಜೊತೆ ಅವರು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮೊದಲನೇ ಏನೋ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಬಹುತೇಕ ಹಿರಿಯ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಬಹುತೇಕವಾಗಿ ಎಲ್ಲರಿಗೂ ಕೂಡ ಖಾತೆ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಸಮಾನ ಇದ್ದಂತೆ ಕಾಣಿಸ್ತಿದೆ. ಏನು ಕೃಷ್ಣ ಬೈರೇಗೌಡರು ಕೂಡ, ಯಾಕಂದ್ರೆ ಕಂದಾಯ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಅವರು ಕೂಡ ನಿರೀಕ್ಷೆ ಮಾಡಿದ್ರು. ಸಿದ್ದರಾಮಯ್ಯ ಸಂಪುಟದಲ್ಲಿ 3 ವರ್ಷ ಅವರು ಕಂದಾಯ ಇಲಾಖೆಯನ್ನು ವಹಿಸ್ಕೊಂಡಿದ್ರು. ಹಾಗಾಗಿ ಮತ್ತೆ 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಕಂದಾಯ ಇಲಾಖೆನೇ ನಾನು ಮತ್ತೆ ಪಡಿತೀನಿ ಅಂತೇಳಿ ಎಲ್ಲೋ ಒಂದ್ ಕಡೆ ವಿಶ್ವಾಸನ ಹೊಂದ್ಕೊಂಡಿದ್ರು. ಆದ್ರೆ ಅವ್ರಿಗೂ ಕೂಡ ಈಗ ಕಂದಾಯ ಇಲಾಖೆ ಮಿಸ್ ಆಗಿದೆ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಬದಲು ನಾನು ಕಂದಾಯ ಇಲಾಖೆ ಕೊಟ್ಟರೆ ಒಳಿತಾಗ್ತಿತ್ತು ಅಂತೇಳಿ ಅವರು ಕೂಡ ತಮ್ಮ ಅಸಮಾಧಾನ ಹೊರಾಗ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಖಾತೆ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಅಗ್ಗಜಗ್ಗಾಟ, ಭಿನ್ನಮತ, ಅಸಮಾಧಾನ ಎಲ್ಲವೂ ಕೂಡ ಸ್ಫೋಟ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಒಂದು ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸಿಂಚರ. ಎಸ್ ಗೋವಿಂದ್, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇನ್ ಡೆಪ್ತ್ ಮಾಹಿತಿಗಾಗಿ.